ಡ್ರಗ್ಸ್, ಗಾಂಜಾ, ಬೇರೆ ಏನೇನು ಇದಕ್ಕೆಲ್ಲ ಪ್ರಾರಂಭ ಆಗೋಕ್ಕೆ ಮೂಲ ಕಾರಣ ಗೊತ್ತಾ? ಗಾಂಜಾ ಹೊಡೆದು ಶಿವ ಅಂದಾಗ ಆ ಮತ್ತಿನಲ್ಲಿ ಅವರಿಗೆ ಶಿವ ಮಾತ್ರ ಕಾಣ. ನಮಸ್ಕಾರ ಸ್ನೇಹಿತರೆ, ಈ ದಿನದ ಸಂಚಿಕೆ ನಶಾ ಮುಕ್ತ ಭಾರತ. ಮೊನ್ನೆ ನಮ್ಮ ಮಾನ್ಯ ಪ್ರಧಾನಿಗಳು ಕರೆ ಕೊಟ್ಟಿದ್ದಾರೆ. ಅದು ತುಂಬ ಲೇಟ್ ಆಯಿತು. ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗ್ಲಾಗ್ದಂಗೆ ಆಯಿತು. ನೋಡಿ, ನಮ್ಮ ದೇಶದಲ್ಲಿ ಡ್ರಗ್ಸ್, ಗಾಂಜಾ, ಬೇರೆ ಏನೇನು ಇದಕ್ಕೆಲ್ಲ ಪ್ರಾರಂಭ ಆಗೋಕ್ಕೆ ಮೂಲ ಕಾರಣ ಗೊತ್ತಾ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸಾಧು ಸನ್ಯಾಸಿಗಳು. ಈಗಲೂ ಕೂಡ ನೀವು ನಾರ್ತ್ ಕರ್ನಾಟಕದಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಲಾಡು ಹಂಚೋ ಜಾತ್ರೆ ನೋಡಿರ್ತೀರಿ. ಹಬ್ಬಬ್ಬ ಅಂದ್ರೆ ಪ್ರಾಣಿ ಬಲಿ ಕೊಡೋ ಜಾತ್ರೆಯನ್ನು ನೋಡಿರ್ತೀರಿ. ಅಷ್ಟೇ ಯಾಕೆ, ದೇವರಿಗಾಗಿ ಸಾಮೂಹಿಕ ಉರುಳು ಸೇವೆ ಮಾಡೋದನ್ನು ಕಂಡಿರ್ತೀರಿ. ಆದ್ರೆ ಮತ್ತೇರಿಸೋ ಜಾತ್ರೆಯನ್ನ ಎಂದಾದ್ರೂ ಕೇಳಿದ್ದೀರಾ? ಈ ಕುರಿತು ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗಾಂಜಾ ನಶೆ ಏರಿಸಿಕೊಂಡು ಹೋಗೇ ಬಿಡ್ತಾ ಇರು ಸಾಧುಗಳು. ಲೈನಾಗೆ ಸಾಧುಗಳು ಕುಳಿತುಕೊಂಡು ಗಾಂಜಾ ಹೊಡಿತಾ ಇರ್ತಾರೆ. ಆ ಗಾಂಜಾ ಹೊಡೆದು ಶಿವ ಅಂದಾಗ ಆ ಮತ್ತಿನಲ್ಲಿ ಅವರಿಗೆ ಶಿವ ಮಾತ್ರ ಕಾಣ್ತಾನೆ. ಒಳಗಡೆ ಕಾಡಿನ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಶಿವಭಕ್ತರು, ಕೆಲವರು ಸಾಧುಗಳು, ಸನ್ಯಾಸಿಗಳು ಗಾಂಜಾ ಹೊಡಿತಿರ್ತಾರೆ. ನಾಗ ಸಾಧುಗಳು ಇವು ಡೈರೆಕ್ಟಾಗಿ ಅವರು ಗಾಂಜಾ ತಗೋತಾರೆ. ಕೆಲವರು ಇನ್ಸ್ಟಾಗ್ರಾಮ್ ವೀಡಿಯೋಗಳನ್ನು ನೋಡ್ತೀವಿ, ಸಾಧುಗಳು ಗಾಂಜಾ ಹೊಡಿತಾ ಇರ್ತಾರೆ, ಅವ್ರ ಪಕ್ಕ ಫಾರಿನರ್ಸ್ ಕುಳ್ತಿರ್ತಾರೆ, ಲೇಡೀಸು, ಅವರು ಗಾಂಜಾ ಹೊಡಿತಾ ಇರ್ತಾರೆ, ಶಿವ ಅಂತಿರ್ತಾರೆ, ಮೈಗೆಲ್ಲ ಬೂದಿ ಬಳ್ಕೊಂಡಿರ್ತಾರೆ, ಏನೇನು ಅವತಾರ ಹಾಕೊಂಡಿರ್ತಾರೆ. ಅವೆಲ್ಲ ಸಂಜೆನಲ್ಲಿ ಗಾಂಜಾ ಮತ್ತಿನಲ್ಲಿ ಭಗವಂತನನ್ನು ಹೋಲಿಸ್ಕೋತೀವಿ ಅನ್ನತಕ್ಕಂಥ ಭ್ರಮೆ ಅವರ ಮನಸ್ಸಿನಲ್ಲಿದೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಾ, ರಾಮರಸ ಅಂತ ಮಾಡ್ತಾರೆ. ಶ್ರೀರಾಮ ಜನ್ಮ ದಿನಾಚರಣೆ ದಿವಸ ರಾಮ ಅಲ್ವಾ, ರಾಮರಸ ಅಂದ್ರೆ ಏನು? ಅದಕ್ಕೆ ಹಾಕೋದು ಗಾಂಜಾ ಸೊಪ್ಪು. ಸೊ ದೇವರ ಹೆಸರಿನಲ್ಲಿ ಮತ್ತನ್ನು ಸೇವಿಸುವ ಒಂದು ಪದ್ಧತಿ ಹಿಂದಿನ ಕಾಲದಿಂದಲೂ ಬಂದಿದೆ. ಅದನ್ನು ನೋಡಿ ಸಾಮಾನ್ಯರ ಮೇಲೆ ತುಂಬ ಪ್ರಭಾವ ಬೀರಿದೆ. ಆ ಸೊಪ್ಪಿಲಿಂದ ಬಂತು. ಸೊ ಟೆಕ್ನಾಲಜಿ ಡೆವಲಪ್ ಆದಂಗೆಲ್ಲ ಗಾಂಜಾ ಜೊತೆಗೆ ಬೇರೆ ಬೇರೆ ಕೆಮಿಕಲ್ಸ್, ಡ್ರಗ್ಸ್ಗಳು ಪ್ರಾರಂಭ ಆಯಿತು. ವಿಜ್ಞಾನ ಬೆಳೆದಂಗೆಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ವ್ಯವಸ್ಥೆಯ ದುರ್ಬಲತೆ. ಈಗಿನ ಯುವಜನತೆ ತುಂಬ ಹಾಳಾಗ್ತಾ ಇದ್ದಾರೆ. ಸಿಟಿಗಳಲ್ಲಿ ಸೆಕೆಂಡ್ PUC SLC ಮಕ್ಕಳಿಗೆ ಗಾಂಜಾ ಸಿಗ್ತಾ ಇದೆ, ದಾಸರಾಗ್ತಾ ಇದ್ದಾರೆ. ಅವರೇನು ಗಾಂಜಾ ತಗೊಂಡು ಇರಬೇಕಾದಾಗ ಸ್ನೇಹಿತರ ಗುಂಪು ಸೇರಿಕೊಂಡು ಅವರ ಮನಸ್ಥಿತಿ ಹಾಳಾಗ್ತಾ ಇದೆ. ಇದರ ಪ್ರಭಾವ ಸಂಸಾರದ ಮೇಲೆ, ಫ್ಯಾಮಿಲಿ, ಅಪ್ಪ ಅಮ್ಮನ ಮೇಲೆ ಬೀರ್ತಾ ಇದೆ. ಅನ್ನೋದು ತುಂಬ ಜನ ಕೌನ್ಸಿಲಿಂಗ್ ಬಂದಿದ್ದಾರೆ. ಅವರ ನೋವುಗಳಿಂದ ನೀವು ನೋಡಬೇಕು. ಕೆಲವು ಸಾರಿ ಮರ್ಯಾದೆ ಹೋಗುತ್ತೆ ಅಂತ ಯಾರು ಹೇಳ್ಕೊಳಕ್ಕಾಗೋದಿಲ್ಲ. ಹೇಳ್ಕೊಳಕ್ಕಾಗದೆ ಒಂದಿನ ಮರ್ತ್ಬಿಟ್ಟು ಸುಮ್ಮನಿರೋಕ್ಕಾಗತ್ತಾ? ಪ್ರತಿದಿನ ನೋವನ್ನು ಅನುಭವಿಸ್ತಾರೆ ಅವರು. ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ಮಗ ಡ್ರಗ್ ಅಡಿಕ್ಟ್ ಅಂದ್ಬಿಡ್ತಾರೆ, ಗಾಂಜಾ ಹೀಗೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೇನು ಮಾಡ್ತಾರೆ, ಅವರೇ ಅನುಭವಿಸ್ತಾ ಇರ್ತಾರೆ. ಕಾಣ್ದಂಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಟ್ರೀಟ್ಮೆಂಟ್ ಕೆಲವು ಸರಿ ಸಕ್ಸಸ್ ಆಗಲ್ಲ, ಫೇಲ್ಯೂರ್ ಆಗುತ್ತೆ. ಬಡ ಕುಟುಂಬಗಳಲ್ಲಿ ಅಲ್ಲಿ ಗಾಂಜಾ ಜಾಸ್ತಿ ಆಗ್ತಾ ಇದೆ. ಸಿಂಗಲ್ ಪೇರೆಂಟ್, ಒಬ್ಬರು ಡೈವರ್ಸ್ ಆಗಿರ್ತಾರೆ ಅಥವಾ ಸತ್ತೋಗಿರ್ತಾರೆ, ಯಾರೋ ಸಾಕತಕ್ಕಂಥ ಹೆಂಗಸ್ರುಗಳು ತುಂಬ ಜನ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಿದ್ದಾರೆ. ಅವರ ಸಮಸ್ಯೆ ಅಂತೂ ಕೇಳಿದ್ರೆ ಕಣ್ಣೀರು ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದು ಸಾರಿ ಒಬ್ಬ ವ್ಯಕ್ತಿಗೆ ಗಾಂಜಾ ಅಡಿಕ್ಟ್ ಆದಮೇಲೆ, ಅದು ಜಾಸ್ತಿ ಆದಮೇಲೆ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ಫ್ಯಾಮಿಲಿ ಕಂಟ್ರೋಲ್ ಇರೋದಿಲ್ಲ,
ಸೋಷಿಯಲ್ ಕಂಟ್ರೋಲ್ ಇರೋದಿಲ್ಲ, ಅವರೇ ಸಪ್ರೇಟ್ ಆಗಿಬಿಡ್ತಾರೆ. ಅವರದೇ ಆದ ಒಂದು ಪ್ರಪಂಚ ಕ್ರಿಯೇಟ್ ಆಗಿಬಿಡುತ್ತೆ. ಮನಸ್ಸಿನೊಂದು ಭ್ರಮಾಲೋಕ ಸೃಷ್ಟಿಯಾಗಿ ನಾನು ಯೋಚನೆ ಮಾಡೋದೇ ಸರಿ, ಜೀವನ ಅಂದ್ರೆ ಇಷ್ಟೇ, ಬೇರೆಯವರೆಲ್ಲ ಸುಳ್ಳು, ಈ ಸಮಾಜ ಸುಳ್ಳು ಅನ್ನತಕ್ಕಂಥ ಭ್ರಮೆ ಬಂದ್ಬಿಟ್ಟು ಆ ಮತ್ತಿನಲ್ಲಿ ಯೋಚನೆ ಮಾಡಿದಾಗ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಆಗಿಬಿಡುತ್ತೆ. ರಿಜಿಸ್ಟರ್ ಆದಮೇಲೆ ಎಲ್ಲವೂ ನಶ್ವರ, ಇರುವಷ್ಟು ದಿನ ನಾನು ಸುಖವಾಗಿ ತೇಳ್ತಾ ಇರಬರ್ತಕ್ಕಂಥ ಮನಸ್ಥಿತಿ ಯುವಕರಲ್ಲಿ ಯುವತಿಯರಲ್ಲಿ ಬಂದ್ಬಿಡುತ್ತೆ. ಆ ರೀತಿ ಮನಸ್ಥಿತಿ ಬಂದಾಗ ಖರ್ಚಿಗೆ ದುಡ್ಡು ಬೇಕಲ್ವಾ, ಏನಾದ್ರು ಬೇಕಾದರೂ ಮಾಡ್ತಾರೆ. ಮನೆಯಲ್ಲಿ ಜಗಳ ಕಾಯ್ತಾರೆ, ಮನೆಯಲ್ಲಿ ಆ ತಂದೆ ತಾಯಿ ಮೇಲೆ ಪ್ರೆಷರ್ ಆಗ್ತಾರೆ, ಯಾವುದಾದ್ರು ಸಿಕ್ಕಿರೋರ್ಗು ಮಜಾ ಮಾಡ್ತಾರೆ, ಏನೇನೆಲ್ಲ ಮಾಡಿ ಕೊನೆಗೆ ಅವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಿಬಿಡ್ತಾರೆ, ಸಮಾಜ ಘಾತಕರಾಗ್ತಾರೆ. ಯುವಕರಾದರೆ ಕಳ್ತನ ಮಾಡೋಕ್ಕೆ ಹೋಗ್ತಾರೆ, ಏನೇನೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಈ ಎಲ್ಲದಕ್ಕೂ ಕಾರಣ ನಮ್ಮ ಸರ್ಕಾರದ ವ್ಯವಸ್ಥೆ. ನೀವು ಯೋಚನೆ ಮಾಡಿ ನೋಡಿ, 2 years ಬ್ಯಾಕ್ ಸಿದ್ದರಾಮಯ್ಯ ಜೋರಾಗಿ ಅನೌನ್ಸ್ ಮಾಡಿದ್ರು ಕರ್ನಾಟಕದಲ್ಲಿ ಡ್ರಗ್ಗು, ಬೆಂಗಳೂರಿನ ಡ್ರಗ್ ಮುಕ್ತ ಮಾಡ್ತೀವಿ ಅಂತ. ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ, ಎಷ್ಟು ಜನರನ್ನು ನಾವು ನೇಣುಗಂಬಕ್ಕೆ ಹೇರಿಸಿದ್ದೀವಿ. ಯೋಚನೆ ಮಾಡಿ ನೋಡಿ, ಭಾರತ ದೇಶದಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಹಿಡಿದು ನಾವು ಇಷ್ಟು ಜನರನ್ನು ನೇಣುಗಂಬಕ್ಕೆ ಹೇರಿಸಿದ್ದೇವೆ. ತೋರ್ಸಿ ನೋಡಿ. ಸೊ ಡ್ರಗ್ ಪೆಡ್ಲರ್ಸ್ನ ಇಷ್ಟು ಜನ ಹಿಡಿದು ಅವ್ರಿಗೆ ಎಷ್ಟು ಜನಕ್ಕೆ ನಾವು ಶಿಕ್ಷೆ ಕೊಡಿಸಿದ್ದೀವಿ ಅನ್ನತಕ್ಕಂಥ ವಿಚಾರಗಳು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರಬೇಕು. ಡ್ರಗ್ಸ್ ಅಂದ್ರೇನು, ಡ್ರಗ್ಸ್ ಮಾಫಿಯಾ ಅಂದ್ರೇನು, ಯಾರು ನಿಮ್ಮನ್ನ ಯಾವ ರೀತಿ ಸೆಳಿತಾರೆ, ನಿಮಗೆ ಮೋಸ ಮಾಡ್ತಾರೆ, ಯಾವ ವಯಸ್ಸಿನಲ್ಲಿ ಮಾಡ್ತಾ ಇದ್ದಾರೆ, ಇಂತಿಂಥ ಡಿಸ್ಟ್ರಿಕ್ಟ್ನಲ್ಲಿ ಇಂತಿಂಥ ರಾಜ್ಯಗಳಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ದಾಸರಾಗಿದ್ದಾರೆ, ಅವ್ರ ಫ್ಯಾಮಿಲಿಗಳು ಹೇಗೆ ಸಫರ್ ಮಾಡ್ತಾ ಇದೆ, ಒಂದು ಸಬ್ಜೆಕ್ಟ್ ಮಾಡ್ಬೇಕ್ರಿ. ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಈ ಶಿಕ್ಷೆಯ ಪ್ರಮಾಣ ಹೇಗಿದೆ, ಯಾವ್ಯಾವ ಜೈಲಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ವಿಚಾರಗಳನ್ನು ಯುವಕರಿಗೆ ಒಂದು ಸಬ್ಜೆಕ್ಟ್ ಮಾಡಿ ತಿಳಿಸಿದಾಗ ಮಾತ್ರ ಒಂದು ಅವೇರ್ನೆಸ್ ಬರುತ್ತೆ. ಕೇವಲ ಒಂದು ಕರೆ ಕೊಟ್ಬಿಟ್ರೆ ಏನೂ ಮಾಡ್ಬಿಟ್ರೆ ಆಗಲ್ಲ. ಯಾಕೆಂದ್ರೆ ನಮ್ಮದು ವ್ಯವಸ್ಥೆ ತುಂಬ ದುರ್ಬಲವಾಗಿದೆ, ಕಾನೂನು ವ್ಯವಸ್ಥೆ ತುಂಬ ದುರ್ಬಲವಾಗಿದೆ, ಪೊಲೀಸ್ ವ್ಯವಸ್ಥೆ ತುಂಬ ದುರ್ಬಲವಾಗಿದೆ. ಸ್ಟ್ರಿಕ್ಟ್ ಮಾಡಿ ನಾವು ರಿಸಲ್ಟ್ ಕೊಟ್ಟೇ ಇಲ್ಲ. ಬರೀ ಮಾತು ಹೇಳಿದ್ರೆ, ಬರೀ ಕರೆ ಕೊಟ್ಟರೆ ಈ ಸಮಸ್ಯೆ ಬಗೆಹರಿಯುವುದಿಲ್ಲ. ಅದರಲ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಈಗ ಹಳ್ಳಿಗಳ ಕಡೆ ಬರ್ತಾ ಇದೆ, ಹಳ್ಳಿನಲ್ಲಿ 3 ಜನ 4 ಜನ ಗಾಂಜಾ ಸೇರ್ತಾರೆ, ಹೊರಗಡೆ ಹೋಗ್ತಾರೆ, ಅವ್ರಿಗೆಲ್ಲ ಎಲ್ಲಿಂದ ಸಿಗುತ್ತೆ? ಸಿಟಿಗಳಲ್ಲಿ ನಾನೇ ನೋಡಿದ್ದೀನಿ, ವಾಕಿಂಗ್ ಹೋಗ್ಬೇಕಾದ್ರೆ ಪಾರ್ಕಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಕುಳಿತುಕೊಂಡು ಗಾಂಜಾ ಸೇರ್ತಾ ಇರ್ತಾರೆ, ನಾನು ನೋಡಿದ್ದೀನಿ ಸಿಟಿಗಳಲ್ಲಿ. ಇನ್ನು ಕಾಲೇಜುಗಳಲ್ಲಿ ಕೇಳಬೇಕಾ, ಕೆಲವು ಹೆಸರುಗಳನ್ನು ಹೇಳೋಕ್ಕಾಗಲ್ಲ, ಆ ಕಾಲೇಜಲ್ಲಿ ಹಿಂಗಿದೆ, ಈ ಕಾಲೇಜಲ್ಲಿ ಹಿಂಗಿದೆ. ಯುವಕರೆಲ್ಲ ದಾಸರಾಗ್ತಾ ಇದ್ದಾರೆ. ಯಾವಾಗ ಮನಸ್ಸು ದಾಸವಾಗುತ್ತೋ ಕ್ರೋಧಕ್ಕೆ ಅದು ಒಳಗಾಗುತ್ತೆ ಮನಸ್ಸು. ಸೊ ಆ ಕ್ರೋಧದ ಚಿಂತನೆಯೇ ಭಯೋತ್ಪಾದನೆ, ಕಳ್ಳತನ, ನಂಬಿಕೆ ಇಲ್ಲದಿರುವುದು, ದೇಶದ್ರೋಹ, ಸಂಸಾರ ದ್ರೋಹ, ಕೆಲವು ಮನೆಗಳಲ್ಲಿ ಕೊಲೆಗಳಾಗ್ಬಿಟ್ಟಿದೆ. ಆ ರೀತಿ ಮನಸ್ಸು ನಾಶವಾಗುತ್ತೆ, ಯುವಶಕ್ತಿ ತುಂಬ ಹಾಳಾಗ್ತಾ ಇದೆ. ಯಾವ ವ್ಯಕ್ತಿಯಲ್ಲಿ ಒಬ್ಬ ವಿಜ್ಞಾನಿ ಇದ್ದಾನೋ, ಯಾವ ವ್ಯಕ್ತಿಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆಯೋ, ಯಾವ ವ್ಯಕ್ತಿಯಲ್ಲಿ ಒಂದು ರಾಜಕೀಯ ಶಕ್ತಿ ಇದೆಯೋ ಯಾರು ಗೊತ್ತು? ಅಂಥದ್ದು ಅದ್ಭುತವಾದ ಶಕ್ತಿಗಳು ಕೇವಲ ಸಣ್ಣ ಪುಟ್ಟ ನಶೆಗೆ ದಾಸರಾಗಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಇಂಥ ಕಥೆಗಳು ವಾಸ್ತವವಾಗಿ ಕೌನ್ಸಿಲಿಂಗ್ಗೆ ನನ್ನ ಹತ್ರ ಬಂದಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ಮೊದಲು ರಾಜಕೀಯ ವ್ಯವಸ್ಥೆಯಲ್ಲಿ ಸೀರಿಯಸ್ನೆಸ್ ಬರಬೇಕು. ಅವ್ರ ಸೀರಿಯಸ್ನೆಸ್ಸೇ ಇಲ್ಲ. ಕಾನೂನು ವ್ಯವಸ್ಥೆಯಲ್ಲಿ ಸ್ಪೆಷಲ್ ಕೋರ್ಟ್ ಮಾಡಬೇಕಿದು. ಯುವಶಕ್ತಿ ಹಾಳಾಗ್ತಾ ಇದೆ, ಅವ್ರ ನೋವು ನಿಮಗೆ ಗೊತ್ತಾಗ್ತಾ ಇಲ್ಲ. ಅಪ್ಪ ಅಮ್ಮನ ನೋವುಗಳು ಎಷ್ಟಿದೆ ಅನ್ನೋದು ಒಂದು ದಿನದಲ್ಲ, ಜೀವಮಾನ ಪೂರ್ತಿ ನೋವನ್ನು ಅನುಭವಿಸ್ತಾರೆ. ಆ ನೋವು ನಿಮಗೆ ತಟ್ತಾ ಇಲ್ಲ. ತಟ್ಟಿದ್ರು ಕೂಡ ನೀವು ಯಾವುದೋ ಒಂದು ನಿಮ್ಮದೇ ಆದ ಒಂದು ಅಮಲು ಇರುತ್ತೆ, ಅಧಿಕಾರದ ಅಮಲು, ಹಣದ ಅಮಲು, ಭ್ರಷ್ಟಾಚಾರದ ಅಮಲು, ಅದರಲ್ಲಿ ತೇಳ್ತಾ ಇರ್ತೀರ. ನಿಮ್ಮ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಕೂಡ ಈ ರೀತಿ ದಾಸರಾಗಿರ್ತಾರೆ. ನೀವು ಆ ಮತ್ತಿನಿಂದ, ಆ ಅಧಿಕಾರ ಮತ್ತು ಭ್ರಷ್ಟಾಚಾರ ಅಮಲಿಂದ ಹೊರಗಡೆ ಬನ್ನಿ. ವಾಸ್ತವ ಸತ್ಯ ಅರ್ಥ ಮಾಡ್ಕೊಳ್ಳಿ. ನೀವು ಹೃದಯವಂತ ತಂದೆ ತಾಯಿಗಳಾಗಿ ಯೋಚನೆ ಮಾಡಿ ಎಷ್ಟು ನೋವಿರುತ್ತೆ ಅಂತ. ಅದಕ್ಕೆ ಸೀರಿಯಸ್ಸಾಗಿ ಒಂದು ಸ್ಪೆಷಲ್ ಕೋರ್ಟ್ ಮಾಡಿ, ಓನ್ಲಿ ಫಾರ್ ಡ್ರಗ್ಸ್ಗೋಸ್ಕರ ಅವ್ರಿಗೆ 3 ತಿಂಗಳಲ್ಲಿ ಪನಿಷ್ಮೆಂಟ್ ಆಗಬೇಕು, 1 ವರ್ಷದಲ್ಲಿ ಅವರನ್ನು ನೇಣಿಗಂಬಕ್ಕೆ ಏರಿಸಬೇಕು. ಆಗ ಎಲ್ಲರೂ ಭಯ ಬರುತ್ತೆ. ಆ ಎಲ್ಲ ವಿಷಯಗಳು ಹೊರಗಡೆ ಬರಬೇಕು, ಟಿ ವಿ ಮಾಧ್ಯಮಗಳಲ್ಲಿ ಹೊರಗಡೆ ಬರಬೇಕು. ಇದೊಂದು ಟೆಕ್ಸ್ಟ್ ಬುಕ್ ಮಾಡಿ. ಸೊ ಈ ರೀತಿಯಾದ ನಶೆಗಳು ದಾಸರಾಗ್ತಾರೆ, ಈಗ ಹಾಕ್ಬೇಡಿ ಅಂತ ರಿಯಾಲಿಟಿಯನ್ನು ಕೊಡಿ. ಕಾನೂನು ವ್ಯವಸ್ಥೆಯಲ್ಲಿ ಸ್ವಲ್ಪ ನೀವು ಕಂಟ್ರೋಲ್ ಮಾಡಬೇಕು. ಅಂದರೆ ನಾವು ಯಾರನ್ನು ಎಷ್ಟೇ ಬ್ಲೇಮ್ ಮಾಡಿ ನಮ್ಮ ಕಾನೂನು ವ್ಯವಸ್ಥೆಯನ್ನು ಇದೊಂದನ್ನು ಸೀರಿಯಸ್ ಆಗಿ ಮಾಡಿ ಸ್ಪೆಷಲ್ ಕೋರ್ಟ್ ಮಾಡಿ
ಡ್ರಗ್ಸ್ ಕಂಟ್ರೋಲ್ ಮಾಡೋಕ್ಕೆ. ಆಗ ಒಂದು ನಿಜವಾದ ಭಾರತದ ಯುವ ಶಕ್ತಿಗೆ ರಾಜಕಾರಣಿಗಳ ಕಾಣಿಕೆ ಆಗುತ್ತೆ, ಸಮಾಜದ ಸೇವೆ ಆಗುತ್ತೆ, ನೊಂದ ತಂದೆ ತಾಯಿಗಳಿಗೆ ಒಂದು ಸಾಂತ್ವನ ಆಗುತ್ತೆ. ಪ್ಲೀಸ್ ಇದನ್ನು ಮಾಡಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.